ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಯಾಲಯ ಕಲಬುರಗಿಯಲ್ಲಿ ಮಹಾತ್ಮ ಗಾಂಧೀಜಿಯವರ ಪುಣ್ಯತಿಥಿ ಆಚರಣೆ. ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಜಗದೇವ್ ಗುತ್ತೇದಾರ್ ಅವರಿಂದ ಬಾಪೂಜಿಯವರ ಭಾವಚಿತ್ರಕ್ಕೆ ಮಾಲಾರ್ಪಣೆ. ಕಲಬುರಗಿ ನಗರದ ಸಾರ್ವಜನಿಕ ಉದ್ಯಾನವನದಲ್ಲಿರುವ ಗಾಂಧಿ ಪ್ರತಿಮೆ, ಅಖಿಲ ಭಾರತ ಸಂಯುಕ್ತ ಕಿಸಾನ್ ಮೋರ್ಚಾ ವತಿಯಿಂದ ಜರುಗಿದ ಶ್ರದ್ಧಾಂಜಲಿ ಸಭೆ. ಕಳೆದ ಗುರುವಾರ ಮ್ಯಾನ್ ಹೋಲ್ನಲ್ಲಿ ಬಿದ್ದು ಮೃತಪಟ್ಟ ಸ್ವಚ್ಛತಾ ಕಾರ್ಮಿಕರ ಪ್ರಕರಣ. ಕೈಲಾಸ ನಗರಕ್ಕೆ ರಾಜ್ಯ ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷರಿಂದ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ. ಕಲಬುರಗಿ ನಗರದಲ್ಲಿ ಯೂನಿಯನ್ ಬ್ಯಾಂಕ್ನ ನೂತನ ಪ್ರಾದೇಶಿಕ ಕಚೇರಿ ಪ್ರಾರಂಭ. ಈ ಭಾಗದ ಜನರ ಆರ್ಥಿಕ ಚಟುವಟಿಕೆಗಳಿಗೆ ಸಹಕಾರಿಯಾಗಲಿದೆ ಎಂದು ಬ್ಯಾಂಕ್ನ ಬೆಂಗಳೂರಿನ ಕ್ಷೇತ್ರ ಮಹಾಪ್ರಬಂಧಕ ಬಿ ಶ್ರೀನಿವಾಸ ರಾವ್ ಹೇಳಿಕೆ. ರಾಜೀವ್ ಗಾಂಧಿ ಸ್ಮಾರಕ ಶಿಕ್ಷಣ ಸಂಸ್ಥೆ ರಾಜೀವ್ ಗಾಂಧಿ ಫಾರ್ಮಸಿ ಕಾಲೇಜ್ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಂದ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ. ಗುರುವಾರ ತಡರಾತ್ರಿ ಲಿಂಗೈಕ್ಯರಾದ ಶಿಕ್ಷಣ ತಜ್ಞ ಎಂಬಿ ಅಂಬಲಗಿ. ವಿಶ್ವಜ್ಯೋತಿ ಪ್ರತಿಷ್ಠಾನ ಕಲಬುರಗಿಯ ವತಿಯಿಂದ ಶ್ರದ್ಧಾಂಜಲಿ ಸಲ್ಲಿಕೆ. ಸರ್ಕಾರವು ರೈತರಿಗೆ ಅನುಕೂಲವಾಗಲು ಬಯಸಿದರೆ ಎಪಿಎಂಸಿ ಕಾಯ್ದೆಯನ್ನು ಸುಧಾರಣೆ ಮಾಡಬೇಕು. ನವ ಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷ ದಯಾನಂದ ಪಾಟೀಲ್ ಅವರಿಂದ ಆಗ್ರಹ. ಸುದ್ದಿ ಸಭೆಗೆ ಸ್ವಾಗತ. ನಾನು ರಾಘವೇಂದ್ರ ಎಂಬೋಗ್ಲೆ. ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಯಾಲಯ ಕಲಬುರಗಿಯಲ್ಲಿ ಇಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಪುಣ್ಯತಿಥಿಯ ಅಂಗವಾಗಿ ಜಿಲ್ಲಾಧ್ಯಕ್ಷರಾದ ಜಗದೇವ್ ಗುತ್ತೇದಾರ್ ಅವರು ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಸಲ್ಲಿಸಿದರು. ಕಲಬುರಗಿ ಮಹಾನಗರದ ಸೇಡಂ ರಸ್ತೆಯಲ್ಲಿರುವ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಯಾಲಯ ಕಲಬುರಗಿಯಲ್ಲಿ ಇಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಪುಣ್ಯತಿಥಿಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಜಗದೇವ್ ಗುತ್ತೇದಾರ್ ಅವರು ಬಾಪೂಜಿಯವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿದರು. ಈ ದೇಶದ ಸಂಸ್ಕೃತಿ, ಈ ದೇಶದ ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬಂದಿರತಕ್ಕಂಥ ಜೀವನ ಪದ್ಧತಿಯಲ್ಲಿ ಯಾವತ್ತಕ್ಕೂ ಸಹಿಷ್ಣುತೆಗೆ ಹೆಸರಾಗಿರ್ತಕ್ಕಂಥದ್ದು ನಮ್ಮ ದೇಶ. ನಮ್ಮ ಸಂಸ್ಕೃತಿ ಎಲ್ಲ ಸಮಾಜದ ಎಲ್ಲ ವರ್ಗದ ಜನರಿಗೆ ಪ್ರೀತಿ ಮಾಡಿ ಸಹಬಾಳ್ವೆಯನ್ನು ಕಂಡಿರ್ತಕ್ಕಂಥ ನಮ್ಮ ದೇಶದಲ್ಲಿ ಈ ದಿನ ನಾವು ಯಾಕೆ ನೆನಪಿಸ್ಕೊಳ್ತೀವಿ ಅಂತಂದರೆ, ಇದು ಭಾಳ ದುಃಖದ ದಿನ. ನಮ್ಮ ದೇಶದ ಪ್ರತಿಯೊಬ್ಬ ನಾಗರಿಕರು ದುಃಖ ಪಡ್ತಕ್ಕಂಥ ದಿನ. ಮಹಾನ್ ಆತ್ಮ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿ ಇಡೀ ಜೀವನ ಒಬ್ಬ ಸರಳ ಒಬ್ಬ ಭಾರತೀಯನು, ಒಬ್ಬ ಸಾಮಾನ್ಯ ಭಾರತೀಯನಿಗೆ ಮೈ ಮೇಲೆ ಸಂಪೂರ್ಣ ವಸ್ತ್ರ ಇಲ್ಲ ಅಂತ ಹೇಳಿ ಮನಗಂಡು ಮಹಾತ್ಮ ಗಾಂಧಿಯವರು ಬಟ್ಟೆಯನ್ನು ತ್ಯಾಗ ಮಾಡಿ ಅವರು ಒಂದು ಧೋತ್ರದ ಮೇಲೆ ತಮ್ಮ ಜೀವನವನ್ನು ಕಳೆದಿರ್ತಕ್ಕಂಥ ಮಹಾನ್ ಪುರುಷ. ಈ ದೇಶಕ್ಕೆ ಸ್ವಾತಂತ್ರ್ಯ ಮಹಾತ್ಮ ಗಾಂಧಿಯವರು ಇರಲಿಲ್ಲ ಅಂದರೆ ಇವತ್ತು ಈ ದೇಶಕ್ಕೆ ಅಷ್ಟು ಬೇಗ ಸ್ವಾತಂತ್ರ್ಯ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ, ಮಾಜಿ ವಿಧಾನ ಪರಿಷತ್ ಸದಸ್ಯರುಗಳಾದ ತಿಪ್ಪಣಪ್ಪ ಕಮಕನೂರ, ಕಾಂಗ್ರೆಸ್ನ ಮುಖಂಡರುಗಳಾದ ನೀಲಕಂಠರಾವ್ ಮೂಲಿಗೆ, ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ಬಾಬುರಾವ್ ಜಹಾಗೀರದಾರ್, ಮಹಿಳಾ ಕಾಂಗ್ರೆಸ್ನ ಲತಾ ರವಿ ರಾಠೋಡ್, ವಾಣಿಶ್ರೀ ಸಗರ್ಕರ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಕಲಬುರಗಿ ಮಹಾನಗರದ ಸಾರ್ವಜನಿಕ ಉದ್ಯಾನವನದಲ್ಲಿರುವ ಮಹಾತ್ಮ ಗಾಂಧೀಜಿ ಪ್ರತಿಮೆ ಬಳಿ ಇಂದು ಅಖಿಲ ಭಾರತ ಸಂಯುಕ್ತ ಕಿಸಾನ್ ಮೋರ್ಚಾ ಶ್ರದ್ಧಾಂಜಲಿ ಸಭೆಯನ್ನು ನಡೆಸಿತು. ಅಖಿಲ ಭಾರತ ಸಂಯುಕ್ತ ಕಿಸಾನ್ ಮೋರ್ಚಾದ ವತಿಯಿಂದ ಇಂದು ಕಲಬುರಗಿ ಮಹಾನಗರದ ಸಾರ್ವಜನಿಕ ಉದ್ಯಾನವನದಲ್ಲಿರುವ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯ ಬಳಿ ಹುತಾತ್ಮ ಮಹಾತ್ಮ ಗಾಂಧೀಜಿಯವರ ಶ್ರದ್ಧಾಂಜಲಿ ಸಭೆಯನ್ನ ಕರೆಯಲಾಗಿತ್ತು. ಆ ರೀತಿಯ ಅಡ್ಡದಾರಿಗಳನ್ನು ಹುಡುಕ್ತಾ ಇದೆ. ಇಂಥ ಸಂದರ್ಭದಲ್ಲಿ ಆ ರೈತ ಸಂಘಟನೆಗಳ ಹೋರಾಟಕ್ಕೆ ಶಕ್ತಿ ತುಂಬಲಿಕ್ಕೆ ನಾವು ಸಹಿತ ಗುಲ್ಬರ್ಗದಲ್ಲಿ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದೀವಿ. ಇವತ್ತು ಈ ದೇಶ ಏನಂತಂದರೆ ಒಂದು ಸರ್ವಾಧಿಕಾರಿ
ಒಂದು ಆಡಳಿತದತ್ತ ಹೋಗ್ತಾ ಇದೆ. ಅದನ್ನು ತಡಿಬೇಕಾಗಿತ್ತಂದರೆ ಏನಿವತ್ತು ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂಥ ನಾವೆಲ್ಲರೂ ಒಂದು ಪ್ರಜಾಪ್ರಭುತ್ವ ಉಳಿಯುವಾಗಿ ಒಂದು ಹೋರಾಟವನ್ನು ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ರೈತರು ಭಾಳ ಕ್ರಾಂತಿಕಾರಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೆ ನಾವು ಒಂದು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸೋಣ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರಿಗೆ ನಮ್ಮ ನಮನವನ್ನು ಸಲ್ಲಿಸುವುದಕ್ಕೆ, ಶ್ರದ್ಧಾಂಜಲಿ ಸಲ್ಲಿಸುವುದಕ್ಕೆ ಇಲ್ಲಿ ಸೇರಿದೆವು. ಇವತ್ತಿನ ಈ ದೇಶದ ರೈತರ ಹೋರಾಟದ ಸನ್ನಿವೇಶದಲ್ಲಿ ಗಾಂಧೀಜಿಯವರ ಒಂದು ಹುತಾತ್ಮ ದಿನ ಬಹಳ ಮಹತ್ವವಾಗಿದೆ ಮತ್ತು ಐತಿಹಾಸಿಕವಾಗಿದೆ. ಏನು ದೆಹಲಿ ಗಡಿಯಲ್ಲಿ ರೈತರು ಶಾಂತಿಯುತವಾಗಿ ಕಾನೂನನ್ನು ಕೈಗೆತ್ತಿಕೊಳ್ಳದೆ ರೈತರ ಹೋರಾಟವನ್ನು ಸತತವಾಗಿ 2 ತಿಂಗಳಿಂದ ಮಾಡ್ತಾ ಬಂದಿದ್ದಾರೆ. ಆದರೆ 26ನೇ ಜನವರಿ ಗಣರಾಜ್ಯೋತ್ಸವ ದಿವಸ ಜನತಾ ಪರೇಡ್ ಅನ್ನುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ದೆಹಲಿಯಲ್ಲಿ ಎಲ್ಲ ಚಳುವಳಿ ನಿರತ ಮುಖಂಡರು ಮತ್ತು ಕಾರ್ಯಕರ್ತರು ದೆಹಲಿಯಲ್ಲಿ ಒಂದು ಪ್ರದರ್ಶನವನ್ನು ಮಾಡಿದರು, ಮೆರವಣಿಗೆಯನ್ನು ಮಾಡಿದರು. ಆದರೆ ಈ ಆಳುವ ಪಕ್ಷದ ಸರ್ಕಾರದ ಕುತಂತ್ರದಿಂದ ಈ ಹೋರಾಟಕ್ಕೆ ಕಲಂಕ ತರಬೇಕು ಮತ್ತು ಮಸಿ ಬೆಳಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ಕೆಂಪುಕೋಟೆ ಮೇಲೆ ಆ ಒಂದು ಧ್ವಜವನ್ನು ಹಾರಿಸುವ ಮುಖಾಂತರ ಒಂದು ಕುತಂತ್ರವನ್ನು ನಡೆಸಿದರು. ಈ ಸಭೆಯಲ್ಲಿ ಆಳಂದ ಮತಕ್ಷೇತ್ರದ ಮಾಜಿ ಶಾಸಕರಾದ ಬಿಆರ್ ಪಾಟೀಲ್, ಮಾಜಿ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಜಗದೇವ್ ಗುತ್ತೇದಾರ್, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕನೂರ, ಕಾಂಗ್ರೆಸ್ನ ಮುಖಂಡರಾದ ನೀಲಕಂಠರಾವ್ ಮುಲಗೆ, ಕೆಬಿ ಶರಣಪ್ಪ, ಆರ್ಕೆ ಹುಡಗಿ, ಶರಣಬಸಪ್ಪ ಬಿ ಬೊಸನೂರ್, ಸಿದ್ದರಾಮ ಪ್ಯಾಟಿ, ವೈಜನಾಥ ತಡಕಲ್, ಶರಣಗೌಡ ಪಾಟೀಲ್, ಗಣೇಶ್ ಪಾಟೀಲ್, ಸನತ್ ಕುಮಾರ್ ಬೆಳಗಲಿ, ಕೆ ನೀಲಾ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಕಳೆದ ಗುರುವಾರ ಮ್ಯಾನ್ಹೋಲ್ನಲ್ಲಿ ಬಿದ್ದು ಮೃತಪಟ್ಟ ಸ್ವಚ್ಛತಾ ಕಾರ್ಮಿಕರ ಪ್ರಕರಣದ ಹಿನ್ನೆಲೆಯಲ್ಲಿ ಇಂದು ಕೈಲಾಸ್ ನಗರಕ್ಕೆ ರಾಜ್ಯ ಸಫಾಯಿ ಕರ್ಮಚಾರಿಯ ಆಯೋಗದ ಅಧ್ಯಕ್ಷರು ಭೇಟಿ ನೀಡಿದರು. ಕಳೆದ ಗುರುವಾರ ಮ್ಯಾನ್ಹೋಲ್ನಲ್ಲಿ ಬಿದ್ದು ಮೃತಪಟ್ಟ ಸ್ವಚ್ಛತಾ ಕಾರ್ಮಿಕರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿಗಳ ಆಯೋಗದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಾದ ಎಂ ಶಿವಣ್ಣ ಕೋಟೆ ಅವರು ಇಂದು ಕಲಬುರಗಿ ನಗರದ ಕೈಲಾಸನಗರ ಪ್ರದೇಶದ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅದೇ ರೀತಿ ರಾಜ್ಯ ಸಫಾಯಿ ಕರ್ಮಚಾರಿಗಳ ಆಯೋಗದ ಅಧ್ಯಕ್ಷರಾದ ಎಂ ಶಿವಣ್ಣ ಅವರು ವಾರ್ಡ್ ನಂಬರ್ 37ರ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ನಂತರ ಮೃತರ ಕುಟುಂಬದ ಅವಲಂಬಿತರ ಮನೆಗಳಿಗೂ ಭೇಟಿ ನೀಡಿ ಅವರಿಗೆ ಸಾಂತ್ವನ ಹೇಳಿದರು. ಅವರು ಅಧಿಕಾರಿಗಳು ಸಣ್ಣವರಿರ್ಲಿ ದೊಡ್ಡವರಿರ್ಲಿ ಅವ್ರ ಮೇಲೆ ಸರ್ಕಾರ ಕ್ರಮ ಕೈಗೊಳ್ಳಕ್ಕೆ ಶಿಫಾರಸು ಕೂಡ ಆಯೋಗದಿಂದ ನಾವು ಮಾಡ್ತೀವಿ. ಜೊತೆಗೆ ಯಾರು ಕಾಂಟ್ರಾಕ್ಟ್ ಮೂಲಕವಾಗಿ ಈ ಕೆಲಸವನ್ನ ಮಾಡ್ತಿದ್ದ ಅವನ್ನ ತಕ್ಷಣವೇ ಅರೆಸ್ಟ್ ಮಾಡಿ ಅದನ್ನ ಮುಂದಿನ ಕ್ರಮ ಕೈಗೊಳ್ಳಬೇಕು ಅನ್ನೋ ಮಾತನ್ನು ಕೂಡ ಹೇಳಿದ್ವಿ. ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ, ಅದು ಇನ್ನು ತನಿಖೆ ಹಂತದಲ್ಲಿ ಇರೋದ್ರಿಂದ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ನಾವು ತನಿಖೆ ಮಾಡಿ ಅದನ್ನ ಶಿಕ್ಷೆಯನ್ನು ಕೊಡ್ತಕ್ಕಂಥಕ್ಕೆ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿ. ನೋಡುವಾಗ ತುಂಬಾ ಸಣ್ಣ ಸಣ್ಣ ಮಕ್ಕಳು ಇರ್ತಕ್ಕಂಥದ್ದು, ಆ ಕುಟುಂಬನ ಸಾಕ್ಬೇಕಾದ್ರೆ ಅವ್ರ ಜವಾಬ್ದಾರಿ ಅವ್ರ ಮೇಲಿತ್ತು. ಇವತ್ತು ಅವ್ರಿಲ್ಲ. ಕೇವಲ ನಾವು ಪರಿಹಾರ ಕೊಡೋದ್ರಿಂದ ಆ ಕುಟುಂಬಗಳಿಗೆ ಉದ್ಧಾರ ಮಾಡ್ತೀವಿ ಅನ್ನೋದನ್ನ ಹೇಳಕ್ಕಾಗೋದಿಲ್ಲ. ಆದ್ರೂ ಕೂಡ ತಾತ್ಕಾಲಿಕವಾಗಿ ಅವ್ರ ಕುಟುಂಬಕ್ಕೆ ಅನುಕೂಲ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು 10 ಲಕ್ಷ ಪರಿಹಾರವನ್ನು ಕೊಡ್ತಾ ಇದ್ದೀವಿ. ಸರ್ಕಾರದ ಸೂಚನೆಯಂತೆ ಇವತ್ತೊಂದು ಮ್ಯಾಂಡೇಟರಿ ಇದೆ. ಮ್ಯಾನ್ಯುವಲ್ ಅಲ್ಲಿ ಸತ್ತಂತವ್ರಿಗೆ ಏನೇನು ಸರ್ಕಾರ ಕೊಡಬೇಕು ಅನ್ನೋದು ಒಂದು ಮ್ಯಾಂಡೇಟರಿ ಪ್ರಕಾರವಾಗಿ ಅವ್ರಿಗೆ ಕುಟುಂಬದಲ್ಲಿ ಏನು ಅವರ ಅವಲಂಬಿತ ಇದ್ರು ಅವ್ರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಸತ್ತಂತ ವ್ಯಕ್ತಿಗಳ ಕುಟುಂಬದ 2 ಹೆಣ್ಮಕ್ಳು ಏನಿದ್ದಾರೆ ಅವ್ರಿಗೆ ಈಗಾಗಲೇ ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿದೀವಿ, ಕಮಿಷನ್ ಜೊತೆ ನಾನು ಮಾತಾಡಿದ್ದೀನಿ. ಅವರ ಕುಟುಂಬದ 2 ಸದಸ್ಯರು ಕೂಡ ಅವ್ರಿಗೆ ಅವ್ರು ಕಡಿಮೆ ಓದಿರೋದ್ರಿಂದ, 2 ಕೂಡ 7ನೇ ಕ್ಲಾಸ್ ಓದಿರೋದ್ರಿಂದ ಅವ್ರಿಗೆ ಆ ವಿದ್ಯಾಭ್ಯಾಸಕ್ಕೆ ತಕ್ಕಂತೆ ಡಿ ಗ್ರೂಪ್ ನೌಕರಿ ನಾವು ಕೊಡಬೇಕು ಅಂತ ಹೇಳಿ ಸೂಚನೆಯನ್ನ ನಾವು ಕೊಟ್ಟಿದ್ದೀವಿ. ಜಿಲ್ಲಾಧಿಕಾರಿಗಳ ಕಮಿಷನ್ ಅವರು ಅದಕ್ಕೆ ಒಪ್ಪಿದ್ದಾರೆ, ಮಾಡ್ತೀವಿ ಅಂತಕ್ಕಂಥದಕ್ಕೆ ಅದು ಸಾಧ್ಯತೆ ಆಗ್ತದೆ. ಅದಲ್ಲದೇನೆ ನಾವು ನೋಡಿದ ರೀತಿಯಲ್ಲಿ ಅವ್ರ ಮನೆಗಳೇನಿದೆ ಅವ್ರ ಮನೆಗಳಲ್ಲಿ ಕೊಂಡು ಹೋಗ್ತಿರ್ತಕ್ಕಂಥದ್ದು ಆಗಿರೋದ್ರಿಂದ ಅವ್ರಿಗೆ ಪುನರ್ವಸತಿ ಕಲ್ಪಿಸ್ಕೊಡ್ಬೇಕು ಅಂತಕ್ಕಂಥ ಮ್ಯಾಂಡೇಟ್ರಿ ನಮ್ಗೆ ಇರೋದ್ರಿಂದ ನಮ್ಮ ಮಾನವೀಯತೆ ದೃಷ್ಟಿಯಿಂದಲೂ ಕೂಡ ಅವ್ರಿಬ್ಬರಿಗೂ ಕೂಡ ಯಾವ್ದಾದ್ರು ಸ್ಕೀಮ್ನಲ್ಲಿ
ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮನೆಗಳನ್ನ ಕೊಡ್ತಕ್ಕಂಥ ಸ್ಕೀಮ್ ನಲ್ಲಿ ಅವ್ರಿಗೆ ಮನೆಗಳನ್ನ ಕೊಡಬೇಕು ಅಂತಕ್ಕಂಥ ಸೂಚನೆ ಕೊಟ್ಟಿದ್ದೀವಿ. ಅವ್ರ ಮನೆಯನ್ನು ಕೊಡೋಕೆ ಸಾಧ್ಯತೆ ಆಗ್ತದೆ. ಅನುಕೂಲತೆ ಮಾಡ್ಕೊಡ್ಬೇಕು ಅನ್ನೋದನ್ನು ಕೂಡ ನಾವು ಚರ್ಚೆ ಮಾಡಿ ಇದೆ. ಸತ್ತಂತ ಕುಟುಂಬದ ಮಕ್ಕಳಿಗೆ ಇಂಥದೇ ಕೊಡಬೇಕು ಅನ್ನೋದಿದೆ. ಹಾಗಾಗಿ ಅವ್ರಿಗೂ ಕೂಡ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನಾನು ಸುಮಾರು 15 ವರ್ಷದಿಂದ ನಾನು ಇಂಜಿನಿಯರ್ ಕೆಲಸ ಮಾಡ್ತೀನಿ. ಇವತ್ತು ಈ 3 ದಿವಸ ಹಿಂದೆ ನಮ್ಮ ಇಬ್ಬರು ತಿಳ್ಕೊಂಡ್ರು ಡ್ರೈನೇಜ್ ವರ್ಕಲ್ಲಿ. ನಾವು ನೋಡಿ ಕೆಲಸ ಮಾಡ್ತೀವಿ, ಏನಿಲ್ಲ ನಮಗೆ ಸೇಫ್ಟಿ ಬೆಲ್ಟ್ ಏನೂ ಕೊಟ್ಟಿಲ್ಲ ಇನ್ನೂವರೆಗೂ. ನಾವು ಡ್ರೈನೇಜಲ್ಲಿ ಇಳಿಯಲ್ಲ ಅಂತಂದರೆ ನಮಗೆ ಟಾರ್ಚರ್ ಮಾಡಿ ಇಳಿಸ್ತಾರೆ ಎಲ್ಲ ಡಿಪಾರ್ಟ್ಮೆಂಟ್ದವರು. ಇಳಿಸಿ ಈಗ ನೋಡಿ ನಮಗೆ ನಮ್ಮ ತಮ್ಮವ್ರು ಸಾಯ್ತಿದ್ರೆ ಒಳಗಡೆ ಇಬ್ಬರು ಬಿದ್ದವ್ರೆ. ಅವ್ರಿಗೆ ತೆಗಿಬೇಕಂದ್ರೆ ಹಗ್ಗ ಸತ್ಯಕ್ಕಿಲ್ಲ. ಹಗ್ಗ ಇರೋದು ಆಳ ಇರೋದು 25 ಫೀಟು, ಇವ್ರ ಕೈಯಲ್ಲಿರೋದು 10 ಫೀಟ್ ಬರೀ ಹಗ್ಗನೇ. ಒಳಗೆ ಸತ್ಯಕ್ಕೂ ತಲುಪ್ತಾ ಇಲ್ಲ. ಆ ಟೈಮಲ್ಲಿ JCB ತಂದು JCB ಹೊಡೆದು 10 ಫೀಟ್ ಚೇಂಬರು, ಆಮೇಲೆ ಮನುಷ್ಯರಿಗೆ ಒಳಗೆ ಇಳಿಸಿ ಅವ್ರನ್ನ ತಕ್ಕೊಂಡಿವಿ ಸರ್. ಒಬ್ಬನ ತಕ್ಕೊಂಡಿದ್ದೀವಿ, ಮತ್ತು ಆಮೇಲೆ ಇಬ್ಬರಲ್ಲಿ ಡೆತ್ ಆದ್ರು ಸರ್. ಈ ಸಂದರ್ಭದಲ್ಲಿ ಅವರೊಂದಿಗೆ ರಾಷ್ಟ್ರೀಯ ಸಫಾಯಿ ಕರ್ಮಚಾರಿ ಆಯೋಗದ ಸದಸ್ಯರಾದ ಜಗದೀಶ್ ಹೀರಾಮನಿ, ರಾಜ್ಯ ಸಫಾಯಿ ಕರ್ಮಚಾರಿಗಳ ಆಯೋಗದ ಸದಸ್ಯರಾದ ಗೀತಾ ವಾಡೇಕರ್, ನಾಗರಾಜ್ ಎಸ್, MV ವೆಂಕಟೇಶ, ಕರ್ನಾಟಕ ಉಚ್ಚ ನ್ಯಾಯಾಲಯದ ಕಾನೂನು ಸೇವೆಗಳ ಸಮಿತಿಯ ಸದಸ್ಯರಾದ ನ್ಯಾಯವಾದಿ H ವೆಂಕಟೇಶ ದೊಡ್ಡೇರಿ, ಮಹಾನಗರ ಪಾಲಿಕೆಯ ಆಯುಕ್ತರಾದ ಸ್ನೇಹಲ್ ಸುಧಾಕರ್ ಲೋಖಂಡೆ, ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರಾದ ಅಲ್ಲಾ ಭಕ್ಷ್, ಕರ್ನಾಟಕ ನಗರ ನೀರು ಸರಬರಾಜು ಮಂಡಳಿಯ ಕಲಬುರಗಿ ವಲಯದ ಮುಖ್ಯ ಅಭಿಯಂತರರಾದ ದಿನೇಶ್ SN, ಅಧೀಕ್ಷಕ ಅಭಿಯಂತರರಾದ ಬಸವರಾಜ್ ಅಲೆ, ಕಾರ್ಯನಿರ್ವಾಹಕ ಅಭಿಯಂತರರಾದ ನರಸಿಂಹರೆಡ್ಡಿ, DUDC ಯೋಜನಾ ನಿರ್ದೇಶಕ ಶಿವಶರಣಪ್ಪ ನಂದಗಿರಿ ಉಪಸ್ಥಿತರಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಕಲಬುರಗಿ ನಗರದಲ್ಲಿ ಯೂನಿಯನ್ ಬ್ಯಾಂಕ್ನ ನೂತನ ಪ್ರಾದೇಶಿಕ ಕಚೇರಿ ಪ್ರಾರಂಭಿಸಲಾಗಿದೆ ಎಂದು ಬ್ಯಾಂಕ್ನ ಬೆಂಗಳೂರಿನ ಕ್ಷೇತ್ರ ಮಹಾಪ್ರಬಂಧಕರಾದ B ಶ್ರೀನಿವಾಸ್ ರಾವ್ ಅವರು ಮಾಹಿತಿ ನೀಡಿದ್ದಾರೆ. ಕಲಬುರಗಿ ನಗರದಲ್ಲಿ ಯೂನಿಯನ್ ಬ್ಯಾಂಕ್ನ ನೂತನ ಪ್ರಾದೇಶಿಕ ಕಚೇರಿ ತೆರೆಯಲಾಗಿದ್ದು, ಈ ಭಾಗದ ಜನರ ಆರ್ಥಿಕ ಚಟುವಟಿಕೆಗಳಿಗೆ ಸಹಕಾರಿಯಾಗಲಿದೆ ಎಂದು ಬ್ಯಾಂಕ್ನ ಬೆಂಗಳೂರಿನ ಕ್ಷೇತ್ರ ಮಹಾಪ್ರಬಂಧಕ B ಶ್ರೀನಿವಾಸ್ ರಾವ್ ಹೇಳಿದ್ದಾರೆ. ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳ ಜನರು ಈವರೆಗೂ ಬೆಳಗಾವಿಯಲ್ಲಿರುವ ಪ್ರಾದೇಶಿಕ ಕಚೇರಿಯನ್ನೇ ಅವಲಂಬಿಸಬೇಕಿತ್ತು. ಇದು ದೂರ ಮತ್ತು ವೆಚ್ಚದಾಯಕ ಆಗುವ ಕಾರಣ ಗ್ರಾಹಕರ ಅನುಕೂಲಕ್ಕೆ ಇಲ್ಲಿ ದೊಡ್ಡ ಶಾಖೆ ಆರಂಭಿಸಲಾಗಿದೆ. ಕಲಬುರಗಿ, ಯಾದಗಿರಿ, ಬೀದರ್, ರಾಯಚೂರು ಹಾಗೂ ವಿಜಯಪುರ ಜಿಲ್ಲೆಗಳ ಗ್ರಾಹಕರು ಈ ಶಾಖೆಯ ವ್ಯಾಪ್ತಿಗೆ ಒಳಪಡುತ್ತಾರೆ ಎಂದು ಅವರು ಗುರುವಾರ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕಲಬುರಗಿಯು ತೊಗರಿ ನಾಡಾಗಿದ್ದು, ಇಲ್ಲಿನ ದಾಲ್ ಮಿಲ್ಗಳ ಪುನಶ್ಚೇತನಕ್ಕೆ ಬ್ಯಾಂಕ್ ವಿಶೇಷ ಗಮನ ಹರಿಸಲಿದೆ. गणपतिगुं हवामहे कविं कवीनामुपमश्रवस्तमं ज्येष्ठराजं ब्रह्मणां ब्रह्मणस्पदानं शन्मन्नोतविस्सेदसादनं प्रणो देवी सरस्वती वाजिर्भिर्वाजनीवती धीनामविक्रयवतु गणेशाय नमः सरस्वत्यै नमः श्रीगुरुभ्यो नमः हरि ओम्. ಅದೇ ರೀತಿ ರಾಯಚೂರು ಅಕ್ಕಿ ಕಣಜವಾಗಿದ್ದು, ಅಲ್ಲಿ ಅಕ್ಕಿ ಗಿರಣಿಗಳೇ ಹೆಚ್ಚು. ವಿಜಯಪುರದಲ್ಲಿ ಆಹಾರೋತ್ಪನ್ನ, ಕೃಷಿ ಪರಿಕರ ಹಾಗೂ ದ್ರಾಕ್ಷಿ ಬೆಳೆಗೆ ಸಂಬಂಧಿಸಿದ ಉದ್ಯಮವಿದೆ. ಹೀಗೆ ಆಯಾ ಜಿಲ್ಲೆಗಳ ಗ್ರಾಹಕರು ಸ್ಥಳೀಯ ಸಂಪನ್ಮೂಲ ಬಳಸಿಕೊಂಡು ಬೆಳೆ ಬೆಳೆಯಲು ಬೇಕಾದ ಅವಶ್ಯಕ ಸೌಲಭ್ಯ ಬ್ಯಾಂಕ್ ನೀಡಲಿದೆ ಎಂದರು. ಆಂಧ್ರ ಬ್ಯಾಂಕ್ ಮತ್ತು ಕಾರ್ಪೊರೇಷನ್ ಬ್ಯಾಂಕ್ಗಳು ಯೂನಿಯನ್ ಬ್ಯಾಂಕ್ನಲ್ಲಿ ವಿಲೀನಗೊಂಡ ನಂತರ ನಮ್ಮ ಬ್ಯಾಂಕ್ನ ವ್ಯಾಪ್ತಿ ವಿಶಾಲವಾಗಿದೆ. ಒಟ್ಟು 15.37 ಲಕ್ಷ ಕೋಟಿ ಮೊತ್ತದ ವ್ಯವಹಾರ ಬ್ಯಾಂಕ್ ನಿರ್ವಹಿಸುತ್ತಿದೆ. ಒಟ್ಟು 9,590 ಶಾಖೆಗಳನ್ನು ಹೊಂದಿದ್ದು 12 ಕೋಟಿಗೂ ಹೆಚ್ಚು ಗ್ರಾಹಕರು ಇದ್ದಾರೆ. 8.86 ಲಕ್ಷ ಕೋಟಿ ಠೇವಣಿ ಹೊಂದಿದೆ. 6.51 ಲಕ್ಷ ಕೋಟಿ ಮುಂಗಡ ಜಮೆ ಹೊಂದಿದೆ ಎಂದರು. ಕಲಬುರಗಿ, ರಾಯಚೂರು ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿ ತಲಾ 15 ವಲಯ ಕಚೇರಿ, ಬೀದರ್ನಲ್ಲಿ 7 ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ 6 ಶಾಖೆಗಳು ಸೇರಿ ಈ ಪ್ರಾದೇಶಿಕ ಶಾಖೆ ವ್ಯಾಪ್ತಿಯಲ್ಲಿ ಒಟ್ಟು 58 ಶಾಖೆಗಳಿವೆ. ಯಾದಗಿರಿ, ಯಡ್ರಾಮಿ, ಮಸ್ಕಿ, ದೇವದುರ್ಗ, ರಾಯಚೂರು, ಕೆಂಭಾವಿ, ಸುರಪುರ ಪಟ್ಟಣಗಳಲ್ಲೂ ಶಾಖೆ ತೆರೆಯಲು ಉದ್ದೇಶವಿದೆ ಎಂದರು. ಕೋವಿಡ್ ಸಾಂಕ್ರಾಮಿಕ ಸಂಕೀರ್ಣ ಸ್ಥಿತಿಯಲ್ಲಿದ್ದಾಗಲೂ ಎಲ್ಲಾ ಬ್ಯಾಂಕುಗಳಂತೆ ಯೂನಿಯನ್ ಬ್ಯಾಂಕ್ ಕೂಡ ನಿರಂತರ ಸೇವೆ ಸಲ್ಲಿಸಿದೆ. ಜನರಿಗೆ ಆರ್ಥಿಕ ಹೊರೆಯಾಗದಂತೆ ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ನಮ್ಮದೇ ಪಾಲು ನೀಡುವಲ್ಲಿ ನಾವು ದೊಡ್ಡ ಕಾಣಿಕೆ ನೀಡಿದ್ದೇವೆ. ಸೂಕ್ಷ್ಮ, ಸಣ್ಣ ಹಾಗೂ ಮಧ್ಯಮ ಕೈಗಾರಿಕೆಗಳಿಗೆ ಸಾಲ ನೀಡುವಲ್ಲಿ ದೇಶದ 2ನೇ ದೊಡ್ಡ ಬ್ಯಾಂಕ್ ಆಗಿದೆ. ಒಟ್ಟಾರೆ ಸಾಲ ನೀಡುವಿಕೆಯಲ್ಲಿ ದೇಶದ 3ನೇ ಸ್ಥಾನದಲ್ಲಿದೆ ಎಂದರು. ಬ್ಯಾಂಕ್ನ ಪ್ರಾದೇಶಿಕ ಕಚೇರಿಯ ಮುಖ್ಯಸ್ಥ TA ನಾರಾಯಣನ್, ಉಪ ಮಹಾಪ್ರಬಂಧಕ SK ಲೋನಿ ಹಾಗೂ ಸಿಬ್ಬಂದಿ ವರ್ಗದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.
ಈ ಯೂನಿಯನ್ ಬ್ಯಾಂಕ್ನ ರೀಜನಲ್ ಆಫೀಸ್ನ ಉದ್ಘಾಟನಾ ಸಮಾರಂಭವು ಗುರುವಾರ ದಿನಾಂಕ 28 ಜನವರಿ 2021 ಸಂಜೆ 5 ಗಂಟೆಗೆ ಕಲಬುರಗಿ ನಗರದ ಹೈಕೋರ್ಟ್ ಹತ್ತಿರದ ರಿಂಗ್ ರಸ್ತೆಯಲ್ಲಿ ಜರುಗಿತು. ಇದರ ಉದ್ಘಾಟಕರಾಗಿ FGNO ಬೆಂಗಳೂರು ಫೀಲ್ಡ್ ಜನರಲ್ ಮ್ಯಾನೇಜರ್ ಬಿ ಶ್ರೀನಿವಾಸ ರಾವ್ ಆಗಮಿಸಿದರು. ಮುಖ್ಯ ಅತಿಥಿಗಳಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಮಾಜಿ ಪ್ರಭಾರಿ ಕುಲಪತಿಗಳಾದ ಪ್ರೊಫೆಸರ್ ಚಂದ್ರಕಾಂತ್ ಎಂ ಯಾತನೂರ ಆಗಮಿಸಿದರು. ಗೌರವ ಅತಿಥಿಗಳಾಗಿ ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಕಲಬುರಗಿಯ ಕಾರ್ಯದರ್ಶಿಗಳಾದ ಬಸವರಾಜ್ ದೇಶಮುಖ ಆಗಮಿಸಿದರು. ಈ ಉದ್ಘಾಟನಾ ಸಮಾರಂಭದಲ್ಲಿ ಆರ್ಒ ಕಲಬುರಗಿ ರೀಜನಲ್ ಹೆಡ್ SK ಲೋನಿ ಮತ್ತು ನಾರಾಯಣನ್ PA ಸೇರಿದಂತೆ ಇತರೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ನನ್ನ ಎಲ್ಲ ಪತ್ರಕರ್ತರ ಮಿತ್ರರಿಗೂ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಪರವಾಗಿ ಸ್ವಾಗತ ಕೊಡ್ತೇನೆ. ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ನಮ್ಮ ಬೆಂಗಳೂರು ವಲಯ ಮಹಾಪ್ರಬಂಧಕ ಶ್ರೀ ಬಿ ಶ್ರೀನಿವಾಸ ರಾವ್ ಸರ್. ಅವರ ಜೊತೆ ವೇದಿಕೆ ಹಂಚಿಕೊಳ್ಳಲಿದ್ದಾರೆ ನಮ್ಮ ಕ್ಷೇತ್ರೀಯ ಪ್ರಬಂಧಕರಾದಂಥ ಸಹಾಯಕ ಮಹಾಪ್ರಬಂಧಕ ಶ್ರೀ ಕೆ ನಾರಾಯಣ್ ಸಾಹೇಬರು ಮತ್ತು ಉಪ ಮಹಾಪ್ರಬಂಧಕರಾದಂಥ ಶ್ರೀ SK ಲೋನಿ ಸಾಹೇಬರು. ಪತ್ರಿಕಾಗೋಷ್ಠಿಯಲ್ಲಿ ಕೆಲವು ವಿಷಯಗಳನ್ನು ಹಂಚಿಕೊಳ್ಳಲಿದ್ದಾರೆ. ದಯವಿಟ್ಟು ತಾವು ಸಹಕರಿಸಿ ಈ ಕಾರ್ಯಕ್ರಮವನ್ನು ಮಾಡಿಕೊಡುತ್ತಾರೆ. See, I am very happy to inform you we have opened one regional office catering to 5 districts of North Karnataka. And one more important thing is, see, on 1st April 2020, Andhra Bank and Corporation Bank have merged with Union Bank of India, thereby forming the 4th largest bank in the country under public sector space. We are having 9,500 plus branches throughout the country, and we are having employee strength of 75,000 people, and we have a customer base of 12 crore customer base, means 120 million customers are banking with us. So particularly when we speak about Karnataka, we are having 850 branches in Karnataka state, and we are number 3 in terms of network and number 3 in terms of business also. So to cater to the 850 branches in Karnataka, we have 2 zones. One zone is located in Bengaluru. We are having 8 regions in Bengaluru zone. One is starting from Kalburgi, Belgaum, Hubli, Mysore, Shivamogga, and we are having 3 metropolitan regions in Bengaluru city itself. In addition to this, the coastal districts of Karnataka, that is North Kannada, Dakshin Kannada and Udupi, we are having 2 regional offices, and we are having 1 zonal office also there, headed by CGM. Because we are having, Corporation Bank was having its head office in Mangaluru, we are continuing to have a zonal office there to respect the sentiments of the officers and people working there. So that is one thing. So going forward, we are 3rd largest in business sectors, and Union Bank is the most active bank in the credit segment. Particularly, basically the objective of establishing banks is to provide timely credit, reasonably priced credit to needy people of the society, so that they will be meeting all their financial requirements in time, and they will be generating various activities like agriculture, trade, manufacturing, MSME, what we call now, and various other activities, even personal requirements like personal loans, consumer loans, vehicle loans, housing loans, that is what we call retail segment. So to meet all these credit requirements. In addition to this, basically banks are required to help the people to save their money, so that they can open savings bank deposit, current deposits for business requirements, and term deposits where they will get much better interest rate, and which is very very secure. In the case whenever you want to withdraw the money, you can withdraw the money. If you want a better rate of interest, you can deposit with better rate of interest. Even one more facility is there. Only for few days you want, you can avail loan against your own deposits also. And we are also providing loans against gold ornaments also. So that is one very very important aspect, because you need not have to go to money lenders, or you need not borrow from the market at very very high cost. But if you see the pandemic period, during the pandemic period there are a lot of problems have happened to individuals, businesses and corporates also. Many of the people, they have lost their lives,
many of the people, they lost their livelihood. Many of the people, they have run into difficulties. During these periods also, even single day banks were closed, not closed. Every day throughout the pandemic period, like hospitals are open, like nurses are working, health workers are working, likewise banks are also have been working. So I cannot work on the life aspects, but I can work on the financial aspect of the community or society or nation. So accordingly, we have provided various kind of benefits to the people, starting from street vendor to the highest corporates. So government of India also has come out with so many schemes, as our Prime Minister Mr. Modi has announced 23 lakh crores of financial assistance through various forms. And in addition to this, Reserve Bank of India also has come out with various schemes, thereby relaxing norms and enhancing the liquidity liquidity means availability of money in the market, so that money can be made available at very, very cheaper rate. If you see the market trends over the last 1 year, the interest rates have come down drastically. Earlier, housing loans, it were given at 8.5% and all those things. Now housing loans are available at 6.80. So that is what Union Bank is offering on housing loans. Main service provider for us. BSNL has got some problem. Sometimes we are not getting cable. Parallelly, we have got a standby line. So in our RO also, if it is not working on BSNL line, it will be working on a parallel line. So that sort of arrangement is happening because it's a 3 different culture. लड़की शादी होके ससुराल चली गई ना तो नया घर मिलता है, वैसा एक नया घर वाला एटमोसफियर है. 31st March we will have a common balance sheet. लास्ट जो माइग्रेशन हुआ है ब्रांच का, दिस 22nd को हुआ है. 22nd January लास्ट बैच ऑफ 1600 ब्रांचेस हैव माइग्रेटेड. विद दैट देयर इज नो ब्रांच लेफ्ट आउट. सारे ब्रांच मर्ज हो चुके हैं. तो जो टीचिंग प्रॉब्लम रहेगा शुरू में, जैसे पहली बार कंप्यूटर आया था तब भी हम लोगों ने सबने ये प्रॉब्लम फेस किया था. स्टेटमेंट पासबुक हाथ से लिख के मिलता था, पासबुक प्रिंट नहीं हो रहा है. Likewise, small problems are there. Maybe in a period of another 15-20 days, further streamlining will be there. Everyone is working very hard on that. कि कम से कम customers को तकलीफ हो. ರಾಜೀವ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ರಾಜೀವ್ ಗಾಂಧಿ ಫಾರ್ಮಸಿ ಕಾಲೇಜಿನಲ್ಲಿ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಂದ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ಮಹಾನಗರದ ಹಳೆ ಜೇವರ್ಗಿ ರಸ್ತೆಯಲ್ಲಿರುವ ರಾಜೀವ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ರಾಜೀವ್ ಗಾಂಧಿ ಫಾರ್ಮಸಿ ಕಾಲೇಜಿನ ವತಿಯಿಂದ ಕಲಬುರಗಿ ಹೊರವಲಯದ ಖಣದಾಳ್ನಲ್ಲಿರುವ ರಾಜೀವ್ ಗಾಂಧಿ ಫಾರ್ಮಸಿ ಕಾಲೇಜಿನ ಸಭಾಂಗಣದಲ್ಲಿ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಂದ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತಿಸುವ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ರಾಜೀವ್ ಗಾಂಧಿ ಫಾರ್ಮಸಿ ಕಾಲೇಜಿನ ಮುಖ್ಯಸ್ಥರಾದ ಡಾಕ್ಟರ್ ಕಿಶೋರ್ ಸಿಂಗ್ ಛತ್ರಪತಿ, ಡಾಕ್ಟರ್ ಅಶೋಕ್ ಕುಮಾರ್ ಮಾಲ್ಪಾನಿ, ಪ್ರೊಫೆಸರ್ ಎಸ್.ಎಂ. ಮಾಲಿ ಪಾಟೀಲ್, ಪ್ರೊಫೆಸರ್ ವಿಶ್ವನಾಥ್ ಜೀವಣಗಿ ಮತ್ತು ಬಸವರಾಜ್ ರಂಜೋಳ್ಕರ್ ಉಪಸ್ಥಿತರಿದ್ದರು. I would like to congratulate the students, the students who have taken admission in B.Pharma, Pharmacy and Diploma. I suppose that and I hope that you have chosen this profession by choice. I hope not by chance. So for that I congratulate you all the students that you have chosen one of the best profession among all the professional courses it is. See, as you know that
most of the students under wrong impression, especially the junior students, who are not much aware about the profession of pharmacy. ಮೊದಲಿಗೆ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ತದನಂತರ ಗಿರೀಶ್, ಸುಫಿಯಾನ ಅನ್ಸಾರಿ, ಚೇತನ್ ಕೋರಿ, ಸೌರಭ್ ದೇಶ್ಮುಖ್, ಅಂಬರೀಶ್ ಹಾಗೂ ದೌಲತ್ ರಾಯ್ ಅವರು ಪುಷ್ಪಗುಚ್ಛ ನೀಡುವ ಮೂಲಕ ಅತಿಥಿಗಳಿಗೆ ಸತ್ಕರಿಸಿದರು. I will say one thing, we all witnessed year 2020, the unprecedented time towards COVID-19 pandemic. Of course, the WHO, ICMR for our country, so we have developed vaccine. I think approximately around 30 lakh of the people have been vaccinated by the Serum Institute of India as well as Bharat Biotech. You all know Covishield as well as Covaxin. At this juncture, I can proudly say there was a period we used to rely on other countries for exporting medicine. Now we stand in the front runner stage. We are not supplying these vaccines to other countries. Of Iron College of Pharmacy, Rajiv Gandhi College of Pharmacy, and lastly, Rajendra College of Pharmacy. And lastly, I welcome all the student community of all the three colleges, Iron College of Pharmacy, Rajiv Gandhi College of Pharmacy, and Rajendra College of Pharmacy. This is a bright occasion for the students of all the three colleges, because almost facing 1 month, now they have become seniors. See, almost because first year students, college started last month, 4th of December. So almost all have become now seniors. You may not be juniors. So I, on behalf of all the management members and all the faculty of all the three colleges, I thank all the seniors of both the colleges for welcoming the juniors. Professor Hariprasad ji, you have made him as the chairman for this cultural event. So I asked him, so he can proceed. So everything has been told about the vaccines by our Ashok Ranmai ji. Then all the, by chance, by choice, the profession what you have chosen is a bright profession, because by chance if you choose the profession, it is very difficult to complete the course. You have to choose any profession by choice, then itself you will succeed in your life. Thank you, sir. We are truly blessed with your presence. Next, I would like to extend my thanks to principal of our institution, who continues to inspire us to work with zeal and dedication, Dr. Ashok Kumar Malpani, sir. Thank you, sir. Within 1 minute, you need to ಈ ಕಾರ್ಯಕ್ರಮದಲ್ಲಿ ರಾಜೀವ್ ಗಾಂಧಿ ಫಾರ್ಮಸಿ ಕಾಲೇಜಿನ ಪ್ರಥಮ ಹಾಗೂ ದ್ವಿತೀಯ ವರ್ಷದ ಎಲ್ಲಾ ವಿದ್ಯಾರ್ಥಿ ವೃಂದದವರು ಉಪಸ್ಥಿತರಿದ್ದರು. ಗುರುವಾರ ತಡರಾತ್ರಿ ಲಿಂಗೈಕ್ಯರಾದ ಶಿಕ್ಷಣ ತಜ್ಞ ಪ್ರೊಫೆಸರ್ ಎಂಬಿ ಅಂಬಲ್ಗಿ ಅವರಿಗಾಗಿ ವಿಶ್ವಜ್ಯೋತಿ ಪ್ರತಿಷ್ಠಾನ ಕಲಬುರಗಿಯ ವತಿಯಿಂದ ಎಸ್ವಿಪಿ ವೃತ್ತದಲ್ಲಿ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು. ಗುರುವಾರ ತಡರಾತ್ರಿ ಲಿಂಗೈಕ್ಯರಾದ ಶಿಕ್ಷಣ ತಜ್ಞ ಪ್ರೊಫೆಸರ್ ಎಂಬಿ ಅಂಬಲ್ಗಿ ಅವರಿಗಾಗಿ ವಿಶ್ವಜ್ಯೋತಿ ಪ್ರತಿಷ್ಠಾನ ಕಲಬುರಗಿಯ ವತಿಯಿಂದ ನಿನ್ನೆ ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಲ್ಲಿ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮೂಲಕ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು.
ಈ ಭಾಗದ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಸಮಸ್ಯೆಗಳು ಏನೇ ಇದ್ದರೂ ಕೂಡ ತಕ್ಷಣಕ್ಕೆ ಅದಕ್ಕೆ ಸ್ಪಂದಿಸಿ ಹೋರಾಟದಲ್ಲಿ ಧುಮುಕುತ್ತಾ ಬರ್ತಿರ್ತಕ್ಕಂಥ ಈ ಭಾಗದ ಖ್ಯಾತ ಹೋರಾಟಗಾರರಾಗಿರ್ತಕ್ಕಂಥ ಮತ್ತು ನಮ್ಮೆಲ್ಲರಿಗೂ ಒಂದು ಆದರ್ಶದ ವ್ಯಕ್ತಿತ್ವದ ಮಾರ್ಗದರ್ಶಕರಾಗಿರ್ತಕ್ಕಂಥ MB ಅಂಬುಲಿಗೆ ಅವರು ಇವತ್ತು ನಮ್ಮ ಜೊತೆ ಇಲ್ಲ ಅನ್ನೋದೇ ಒಂದು ದೊಡ್ಡ ದುಃಖ ತರ್ತಿರ್ತಕ್ಕಂಥ ಸಂಗತಿ. ಯಾಕಂತಂದರೆ MB ಅಂಬುಲಿಗೆ ಸರ್ ಅಂತಂದರೆ ಎಲ್ರಿಗೂ ಬೇಕಾಗಿರ್ತಕ್ಕಂಥ ವ್ಯಕ್ತಿ ಮತ್ತು ಸಮಾಜ ಬಗ್ಗೆ ಬಹಳ ಕಳಕಳಿ ಇರ್ತಕ್ಕಂಥ ವ್ಯಕ್ತಿ, ಭಾಳ ಕ್ರಿಯಾಶೀಲ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ವ್ಯಕ್ತಿ ಅಂಬುಲಿಗೆ ಸರ್ ಅವರಾಗಿದ್ದರು. ಇವತ್ತು ಅಂಬುಲಿಗೆ ಸರ್ ಅವ್ರದ್ದು ಬಹುಶಃ ಇಲ್ಲ ಅಂತಕ್ಕಂಥ ಒಂದು ಏನು ಭಾವನೆ ಇದೆಯಲ್ಲ, ಬಹುಶಃ ನಮಗೆಲ್ಲರಿಗೂ ಒಂದು ದೊಡ್ಡ ದುಃಖದ ಒಂದು ಮಡಿಲಲ್ಲಿ ನಾವೆಲ್ಲ ತೇಲಾಡ್ತಾ ಇದ್ದೀವಿ. ಇವತ್ತು ಅಂಬುಲಿಗೆ ಸರ್ ಅಂತ ವ್ಯಕ್ತಿತ್ವ ಇವತ್ತು ಸಮಾಜದೊಳಗೆ ಇನ್ನೂ ಹೆಚ್ಚು ಬದುಕಬೇಕಾಗಿತ್ತು. ಅವರು ಸಾಯೋ ವಯಸ್ಸು ಇರದೇ ಇದ್ದರೂ ಕೂಡ ಬಹುಶಃ ಆರೋಗ್ಯದ ಒಂದು ಕಾರಣಾಂತರದಿಂದ ಇವತ್ತು ಅವ್ರು ಭೌತಿಕವಾಗಿ ನಮ್ಮಿಂದ ಮರೆಯಾಗಿರ್ಬೋದು. ಆದರೆ ಅವ್ರ ಹೋರಾಟದ ಮನೋಭಾವ, ಅವರಲ್ಲಿರ್ತಕ್ಕಂಥ ಸಾಮಾಜಿಕ ಕಳಕಳಿ ನಮಗೆಲ್ಲರಿಗೂ ಒಂದು ದೊಡ್ಡ ಮಾದರಿಯಾಗಿದೆ. ಅವರು ಕಳ್ಕೊಂಡಿರ್ತಕ್ಕಂಥ ನಾವುಗಳು ಇವತ್ತು ನಿಜವಾಗ್ಲೂ ಅನಾಥರಾಗಿದ್ದೇವೆ ಅಂತ ಹೇಳಿ ನನಗಂತೂ ಕಾಡ್ತಾ ಇದೆ. ಯಾಕಂತಂದರೆ MB ಅಂಬುಲಿಗೆ ಅವರಂತ ಒಂದು ದೊಡ್ಡ ಹೋರಾಟದ ಧ್ವನಿಯಾಗಿದ್ದರು ಕಲಬುರಗಿ ಒಳಗೆ. ನಿಜವಾಗ್ಲೂ ಅವರು ಒಂದು ಯಾವತ್ತೂ ಒಂದು ಮಾತನ್ನು ಹೇಳ್ತಾ ಇದ್ದರು, ವಿಧಾನ ಪರಿಷತ್ ಸದಸ್ಯರಾದರೆ ವಿಧಾನಮಂಡಲದಲ್ಲಿ ಹೋರಾಟ ಮಾಡ್ತೀನಿ, ಆಗದೇ ಇದ್ದರೆ ರಸ್ತೆ ಮೇಲೆ ಹೋರಾಟ ಮಾಡ್ತೀನಿ ಅಂತೇಳಿ ಯಾವತ್ತೂ ಹೇಳ್ತಾ ಇದ್ರು. ಅವರು ಇಡೀ ಜೀವನ ಪರ್ಯಂತ ರಸ್ತೆ ಮೇಲೇ ಹೋರಾಟ ಮಾಡಿ ಇವತ್ತು ನಮ್ಮಿಂದ ಭೌತಿಕವಾಗಿ ಮರೆಯಾಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಇದ್ದೀವಿ. ಅವರ ದುಃಖವನ್ನು ಸಹಿಸ್ತಕ್ಕಂಥ ಶಕ್ತಿ ಅವರ ಕುಟುಂಬದ ಎಲ್ಲ ವರ್ಗದವರಲ್ಲಿ ದೇವರು ದಯಪಾಲಿಸಲಿ ಅಂತೇಳಿ ಸಂದರ್ಭದಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಅವರು ಶಿಕ್ಷಣಕ್ಕಾಗಿ ಅನೇಕ ಹೋರಾಟಗಳನ್ನು ಮಾಡಿದ್ದಾರೆ. ಶಿಕ್ಷಣಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬಾ ಉದಾಹರಣೆ ಮಾದರಿಯಾಗಿ ನಿಂತಿದ್ದಾರೆ. ಅವರ ಮನಸ್ಸಿಗೆ ಶಾಂತಿ ಸಿಗಲಿ ಅಂತ ಕೇಳ್ಕೊಳ್ತೀನಿ. MB ಅಂಬುಲಿಗೆಯವರು 1987ರಲ್ಲಿ ನನ್ನ ಜೊತೆ ಹೋರಾಟದಲ್ಲಿ ತೊಡಗಿಸಿಕೊಂಡು ಸನ್ಮಾನ್ಯ ವೈಜನಾಥ್ ಪಾಟೀಲ್ ಅವರ ಮಾರ್ಗದರ್ಶನಂತೆ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ನಾವು ಪಣ ತೊಟ್ಟು ಶಪಥ ಮಾಡಿ ಹೋರಾಟ ಸ್ಟಾರ್ಟ್ ಮಾಡಿದ್ದೀವಿ. ನಿರಂತರವಾಗಿ ನಮ್ಮ ಭಾಗದ ಹೋರಾಟದಲ್ಲಿ ಅವರು ಒಬ್ಬರಾಗಿ ನಮ್ಮ ಜೊತೆ ಇದ್ದರು. ಇವತ್ತಿನ ದಿವಸ ಅಂಬುಲಿಗೆ ಅವರು ಏನದಲ್ಲ ನಿಧನರಾಗಿ ಸುದ್ದಿ ನಾನು ನಂಬಲಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ನನ್ನ ದುಃಖ ಆಗ್ಯದ. ಅವರ ಆತ್ಮಕ್ಕೆ ಶಾಂತಿ ಕೋರಿ ನಾನು ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಮತ್ತು ನಾನು ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಬಳಗದ ಪರವಾಗಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಪರ ಇರುವಂಥ ಎಲ್ಲ ಹೋರಾಟಗಾರ ಪರವಾಗಿ ಒಂದು ಶ್ರದ್ಧಾಂಜಲಿ ಸಲ್ಲಿಸ್ತೇನೆ. ಅವರ ಕುಟುಂಬಕ್ಕೆ ದುಃಖ ಸಹಿಸಿಕೊಳ್ಳುವ ಶಕ್ತಿ ಕೊಡಲೆಂದು ದೇವರಲ್ಲಿ ಬೇಡಿಕೊಳ್ಳುತ್ತೇನೆ. ಇವತ್ತು ಹಿರಿಯ ಶಿಕ್ಷಣ ತಜ್ಞರಾಗಿರುವಂಥ ಅಂಬಲ್ಗಿ ಸರ್ ಅವರು ನಿಧನ ಹೊಂದಿದ್ದಾರೆ. ಅವರು ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಕುಟುಂಬಕ್ಕೆ ದೇವರು ದುಃಖ ಭರಿಸುವ ಶಕ್ತಿಯನ್ನು ನೀಡಲಂತೆ ನಾನು ಕೇಳ್ಕೊತೀನಿ. ಅವರು ಬಹಳಷ್ಟು ಹೋರಾಟ ಮಾಡಿದ್ದಾರೆ ವಿದ್ಯಾರ್ಥಿ ಸಲುವಾಗಿ. ಸೊ ಅವರಿಗೆ ಶಿಕ್ಷಣ ಸಲುವಾಗಿ ವಿದ್ಯಾರ್ಥಿಗಳ ಪರವಾಗಿ ಕಾಳಜಿ ವಹಿಸ್ಯಾರ. ಅವರ ಆತ್ಮಕ್ಕೆ ಶಾಂತಿ ಸಿಗಲಂತೆ ನಾನು ಕೇಳ್ಕೊತೇನೆ. ಈ ಸಂದರ್ಭದಲ್ಲಿ ವಿಶ್ವಜ್ಯೋತಿ ಪ್ರತಿಷ್ಠಾನ ಕಲಬುರಗಿಯ ಸಂಸ್ಥಾಪಕ ಅಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ತೇಗಲತಿಪ್ಪಿ, ಹೈದರಾಬಾದ್ ಕರ್ನಾಟಕ ಜನಪರ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಲಕ್ಷ್ಮಣ ದಸ್ತಿ, RJPU ಕಾಲೇಜಿನ ಮುಖ್ಯಸ್ಥರಾದ ಡಾಕ್ಟರ್ ಭುರ್ಲಿ ಪ್ರಹ್ಲಾದ್, ರವೀಂದ್ರ ಕುಮಾರ್ ಬಂಟನಹಳ್ಳಿ, AKR ದೇವಿ ಪದವಿ ಪೂರ್ವ ಕಾಲೇಜಿನ ಆಡಳಿತ ಅಧಿಕಾರಿಗಳಾದ ವಿದ್ಯಾಸಾಗರ ದೇಶಮುಖ ಸೇರಿದಂತೆ ಪಿಲ್ಲುಹೋಮಿ ಇರಾನಿ ಕಾಲೇಜಿನ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಸರ್ಕಾರವು ರೈತರಿಗೆ ಅನುಕೂಲವಾಗಲು ಬಯಸಿದರೆ APMC ಕಾಯ್ದೆ ಸುಧಾರಣೆ ಮಾಡಬೇಕು ಎಂದು ನವಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ದಯಾನಂದ್ ಪಾಟೀಲ್ ಅವರು ಆಗ್ರಹಿಸಿದ್ದಾರೆ. ಸರ್ಕಾರವು ರೈತರಿಗೆ ಅನುಕೂಲವಾಗಲು ಬಯಸಿದರೆ ಕೇಂದ್ರ ಸರ್ಕಾರವು APMC ಕಾಯ್ದೆಯನ್ನು ಸುಧಾರಣೆ ಮಾಡಬೇಕು ಎಂದು ನವಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ದಯಾನಂದ್ ಸಿ ಪಾಟೀಲ್ ಅವರು ಇಂದು ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಆಗ್ರಹಿಸಿದ್ದಾರೆ. ಭಾರತ ದೇಶದಲ್ಲಿ ಕಿಸಾನ್ ಆಂದೋಲನ ನಡೀತಕ್ಕಂಥ ದಿಲ್ಲಿಯಲ್ಲಿ ಪಂಜಾಬ್ ಬಾರ್ಡರ್ನಲ್ಲಿ ಸಿಂಧೂ ಪ್ರಾಂತದಲ್ಲಿ ನಡೀತಕ್ಕಂಥ ಒಂದು ದೊಡ್ಡ ಆಂದೋಲನದಲ್ಲಿ ನಡೀತಕ್ಕಂಥ ಒಂದು ಆಂದೋಲನವನ್ನು ನಾವು ಸರಿಯಾದ ರೀತಿಯಲ್ಲಿ ರೈತರಿಗೆ ಸಿಗ್ತಕ್ಕಂಥ ವ್ಯವಸ್ಥೆಯನ್ನು ಕೊಡಲಿ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ಬೇಡಿಕೋದು. ರೈತ ಬೇಡಿರ್ತಕ್ಕಂಥದ್ದು ಬರೀ ಮೂರು ಅಂಶ ಇತ್ತು. ಆ 3 ವಿಧೇಯಗಳನ್ನು ಹಿಂಪಡೆಯೋಕ್ಕೆ ಏನಾಗ್ತದೆ ಅಂತಕ್ಕಂಥದ್ದು ಕೇಳ್ಬೋದು. ಸರ್ಕಾರ ಯಾವ ಕಾರಣಕ್ಕೆ ಇದನ್ನು ಗುಂಡಾಗಿರಿ ಅಂತಕ್ಕಂಥ ವ್ಯವಸ್ಥೆ ಮಾಡ್ತಾಯಿದೆ. ಇವತ್ತು 10-15 ಲಕ್ಷ ಜನ ಅಲ್ಲಿ ಪಂಜಾಬ್ ಇರ್ಬೋದು, ಹರಿಯಾಣ ಇರ್ಬೋದು, ವಿವಿಧ ರಾಜ್ಯಗಳಿಂದ ಜನ ಬಂದು ಅಲ್ಲಿ ಇವತ್ತು ನಿಮಿಷ ರೈತರಿಗೆ ಬೇಕಾಗಿರ್ತಕ್ಕಂಥ 3 ವಿಧೇಯಗಳನ್ನು ಕ್ಯಾನ್ಸಲ್ ಮಾಡಿ ಅಂತಕ್ಕಂಥ ಒಂದು ವ್ಯವಸ್ಥೆ ಹೇಳಿದ್ದಾರೆ. ಅದನ್ನೇ ಮಾಡಿ ತೀರಬೇಕು ಅಂತಕ್ಕಂಥ ಇದು ಹಠವನ್ನು ಸರಿಯಲ್ಲ. ಸನ್ಮಾನ್ಯ ಮಾನನೀಯ ಪ್ರಧಾನಮಂತ್ರಿಗಳದ್ದು ಹಿಂದಕ್ಕೆ ತಗೊಳ್ಳಿಲ್ಲ ಅಂದರೂ ಕೂಡ ಇಂದಿನಿಂದ ಇನ್ನೂ ಹೆಚ್ಚಿಗೆ ಆಗ್ತದೆ ಅಂತಕ್ಕಂಥದ್ದು ಇಡೀ 30 ರಾಜ್ಯದಲ್ಲಿ ಕೂಡ ಇದು ಒಂದು ದೊಡ್ಡ ಹೋರಾಟದ ಸ್ವರೂಪ ಬರ್ತದೆ. ನಿಮ್ಮ ಸರ್ಕಾರಕ್ಕೆ ಧಕ್ಕೆ ಬರ್ತದೆ. ದಯವಿಟ್ಟು ತಾವೇನ ಈ ಸರ್ಕಾರ ಈ 3 ವಿಧೇಯಕಗಳನ್ನು ಹಿಂಬಡಿಬೇಕು ಅಂತಕ್ಕಂಥದ್ದು ಇವತ್ತು ದಿವಸ ನಾನು ನವಕರ್ನಾಟಕ ರೈತ ಒತ್ತಾಯಿಸುತ್ತೇನೆ. ಈ ಸುದ್ದಿಗೋಷ್ಠಿಯಲ್ಲಿ ದತ್ತಾತ್ರೇಯ ಕಾಂಬಳೆ, ರಾಜು ಎಂ ಬಿರೇದಾರ, ಚಂದ್ರಕಾಂತ POಗೆ, ಅನಿಲ್ ಕುಮಾರ ಕಲಶೆಟ್ಟಿ ಉಪಸ್ಥಿತರಿದ್ದರು. ಇವಿಷ್ಟು ನಮ್ಮ ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಸುದ್ದಿ ಸಮಯ ಕಲಬುರಗಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫೇಸ್ಬುಕ್ ಪೇಜ್ ಅನ್ನು ಲೈಕ್ ಮಾಡಿ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ.
ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ.